ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ಇವತ್ತು ನಾನು ಮೈಸೂರಿಂದ ಚೆನ್ನೈಗೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಆದರೆ ನಾನಿವತ್ತು ನಿಮಗೆ ಏನು ಹೇಳೋಕೆ ಹೋಗಿದ್ದೀನಿ ಅಂತಂದರೆ, ಈ ಟ್ರೈನಲ್ಲಿ ಏನೆಲ್ಲ ತಿಂಡಿಗಳನ್ನು ಕೊಡ್ತಾರೆ, ಏನು ಲಂಚ್ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲು ನಾನು ವಂದೇ ಭಾರತ್ ಟ್ರೈನನ್ನು ಮೈಸೂರಲ್ಲಿ ಹತ್ತಿ ನನ್ನ ಪ್ರಯಾಣ ಸ್ಟಾರ್ಟ್ ಆಯಿತು. 1 ಗಂಟೆ 5 ನಿಮಿಷಕ್ಕೆ ಟ್ರೈನು ಮೈಸೂರಿಂದ ಹೊರಡ್ತು. ಹಾಗೆ ಹೊರಟಂಥ ಟ್ರೈನು ಮುಂದೆ ಸಾಗ್ತಾ ಇದ್ದಾಗೆ ಸುಮಾರು 5ರಿಂದ 10 ಕಿಲೋಮೀಟರ್ಗಳಷ್ಟು ದೂರ ಟ್ರೈನು ಮುಂದೆ ಸಾಗಿತ್ತು. ಅದಾದ ನಂತರ ನಮಗೆ ಲಂಚನ್ನು ಪ್ರೊವೈಡ್ ಮಾಡಿದ್ರು. ಆ ಲಂಚಲ್ಲಿ ಏನೇನಿತ್ತು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ವಾಟರನ್ನು ಕೊಟ್ಟಿದ್ದರು. ಅದಾದಮೇಲೆ ಬಿಸಿಬೇಳೆ ಬಾತ್ ಇತ್ತು, ಪುಳಿಯೋಗರೆ ಇತ್ತು, ವೆಜಿಟೇಬಲ್ ಫ್ರೈ ಇತ್ತು. ವೆಜಿಟೇಬಲ್ ಫ್ರೈ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಮೊಸರನ್ನ ಕೂಡ ಇತ್ತು. ಇದರಲ್ಲಿ ವೆಜಿಟೇಬಲ್ ಫ್ರೈ ಮತ್ತು ಬಿಸಿಬೇಳೆ ಬಾತು ಮತ್ತು ಪುಳಿಯೋಗರೆ ಇದು 3 ಕೂಡ ತುಂಬ ಚೆನ್ನಾಗಿತ್ತು. ಮೊಸರನ್ನ ಆವರೇಜ್ ಅಂತ ಹೇಳ್ಬೋದು. ಅದಾದಮೇಲೆ ಮಸಾಲ ಮಜ್ಜಿಗೆ ಕೂಡ ಕೊಟ್ಟಿದ್ದರು. ಹಾಗೂ ಮೊಸರನ್ನಕ್ಕೆ ನಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಕೂಡ ಪ್ರೊವೈಡ್ ಮಾಡಿದರು. ಎಲ್ಲ ತಿಂಡಿನೂ ಓವರಾಲ್ ಆಗಿ ಚೆನ್ನಾಗಿತ್ತು. ಮೊಸರನ್ನ ಆವರೇಜ್ ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಮೌತ್ ಫ್ರೆಶ್ನರ್ ಕೂಡ ಕೊಟ್ಟಿದ್ದಾರೆ. ಹಾಗೂ ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಕೂಡ ಒಂದು ಪೌಚ್ ಕೊಟ್ಟಿದ್ದರು. ಇದಿಷ್ಟು ಮಧ್ಯಾಹ್ನದ ಲಂಚ್ಗಾಯಿತು. ಇನ್ನು ಟ್ರೈನು ಬೆಂಗಳೂರನ್ನು ಬಂದು ತಲುಪಿತು. ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿ 10 ಮಿನಿಟ್ಸ್ ಟ್ರೈನನ್ನು ನಿಲ್ಲಿಸಿದ್ರು. ಅದಾದ ನಂತರ ನಮಗೆ ಅವರು ಕೊಟ್ಟಂಥದ್ದು ಏನಪ್ಪ ಅಂತಂದರೆ ಕಾಫಿ. ಈ ಕಾಫಿ ಟೈಮಲ್ಲಿ ನಮಗೆ ಕೊಟ್ಟಿದ್ದು ವಡೆಯನ್ನು ಕೊಟ್ಟಿದ್ದರು. ಮಸಾಲ ವಡೆ 2 ಬನ್ ಕೊಟ್ಟಿದ್ದರು. ಆ ಬನ್ಗೆ ಜಾಮ್ ಕೂಡ ಕೊಟ್ಟಿದ್ದರು. ಅದ್ರ ಜೊತೆಗೆ ಒಂದು ಚಿಕ್ಕಿ ಪ್ಯಾಕೆಟ್ ಕೂಡ ಇತ್ತು. ಆ್ಯಸ್ ಯೂಶುವಲ್ ಮೌತ್ ಫ್ರೆಶ್ನರ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಇದ್ದೇ ಇತ್ತು. ಇದಾದ ನಂತರ ಟ್ರೈನು ಮುಂದೆ ಸಾಗ್ತಾ ಇತ್ತು. ನಂತರ ನಾವು ಕಾಟ್ಪಾಡಿ ರೈಲ್ವೆ ಸ್ಟೇಷನ್ನು ಹತ್ತತ್ರ ತಮಿಳ್ನಾಡು ಹತ್ತತ್ರ ನಾವು ಹೋಗ್ತಾ ಇದ್ದಂತೆಯೇ ನಮಗೆ ಅಲ್ಲಿ ಮತ್ತೆ ಕಾಫಿ ಅಥವಾ ಟೀಯನ್ನು ಪ್ರೊವೈಡ್ ಮಾಡಿದ್ರು. ಅದ್ರ ಜೊತೆಗೆ ಬಿಸ್ಕೆಟ್ ಕೂಡ ಇತ್ತು. ಓವರಾಲ್ ಆಗಿ ಮೈಸೂರಿಂದ ಚೆನ್ನೈಗೆ ಹೋದಂತಹ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನ್ನಲ್ಲಿ ಇದ್ದಂತಹ ಫುಡ್ ಮೆನು ಇದಾಗಿತ್ತು.